ಕರ್ನಾಟಕ ರಾಜ್ಯದ ಒಳ ಮೀಸಲಾತಿ ಹೋರಾಟ ಸಮಿತಿಯ ಬಂಧುಗಳಾದ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಏನು ಎಡಗೈ ಮಾದಿಗ ಜನಾಂಗದವರ ಹೋರಾಟ ಕಳೆದ 30 ಚಿಲ್ಲರೆ ವರ್ಷಗಳಿಂದ ಭಾಳ ಎಲ್ಲ ಹಂತದ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಈ ನಾಡಿನ ಎಲ್ಲ ಪ್ರಜ್ಞಾವಂತ ನಾಗರಿಕರಿಗೂ ರಾಜಕಾರಣಿಗಳಿಗೂ ಅಧಿಕಾರಿಗಳಿಗೂ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಗೊತ್ತಿರ್ತಕ್ಕಂಥ ವಿಚಾರ. ಬಂಧುಗಳೇ, ಈಗಾಗಲೇ ಕರ್ನಾಟಕ ರಾಜ್ಯದ ಒಳ ಮೀಸಲಾತಿಗಾಗಿ ಎ.ಜೆ. ಸದಾಶಿವರವರು ಅವರು ಆಯೋಗದ ಒಂದು ವರದಿಯನ್ನು ಈ ಹಿಂದೆ ಸರ್ಕಾರಕ್ಕೆ ಯಡಿಯೂರಪ್ಪನವ್ರ ಸರ್ಕಾರದಲ್ಲೇ ಕೊಟ್ಟಿದ್ದರು. ಅದನ್ನು ಯಥಾವತ್ತಾಗಿ ಜಾರಿಗೊಳಿಸಲಿಕ್ಕೆ ಸುಪ್ರೀಂ ಕೋರ್ಟ್ನ ತಡೆ ಇದೆ ಅನ್ನೋಂಥ ಆಡಳಿತಾರೂಢ ಪಕ್ಷಗಳು ಹೇಳ್ಕೊಂಬಂದಿದ್ವು. ಸುಪ್ರೀಂ ಕೋರ್ಟು ಕಳೆದ 1 ವರ್ಷಗಳ ಹಿಂದೆ ಹೇಳಿದೆ, ಆಯಾ ರಾಜ್ಯಗಳಲ್ಲಿ ಒಳ ಮೀಸಲಾತಿಯನ್ನು ಪರಿಶಿಷ್ಟ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಜಾರಿಗೊಳಿಸಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣವಾದ ಅಧಿಕಾರವಿದೆ. ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ಯಾವುದೇ ಅಡೆತಡೆಯನ್ನು ತೆಗೆದಿದ್ದೇವೆ ಅಂತ ಹೇಳಿರ್ತಕ್ಕಂಥದ್ದು ಸ್ಪಷ್ಟ. ಆದರೆ ಪರಿಶಿಷ್ಟ ಜಾತಿಯಲ್ಲಿನ ಏನು ಸ್ಪೃಶ್ಯ ಜಾತಿಯ ಕೊಲಂಬೋ ಅಂದರೆ ಕೊರಚ, ಲಂಬಾಣಿ, ಬೋವಿ ಮತ್ತು ಇತರೆ ಶಿಲ್ಲಾಖ್ಯಾತ ಬೇರೆ ಬೇರೆ ಸಂಬಂಧಪಟ್ಟ ಜಾತಿಗಳು ಇದು ಅವೈಜ್ಞಾನಿಕ ವರದಿ ಅಂತ ಹೇಳಿ ವಿರೋಧ ಮಾಡಿದ್ದನ್ನು ನಾವೆಲ್ಲರೂ ನೋಡಿದ್ದೇವೆ. ಅದ್ರ ಜೊತೆಗೆ ಪರಿಶಿಷ್ಟ ಜಾತಿಯಲ್ಲನ್ನು ಅಸ್ಪೃಷ್ಟ ಜಾತಿಯ ಎಡಗೈ ಜನಾಂಗದ ಸಹೋದರ ಜಾತಿಯಾದ ಬಲಗೈ ಜನಾಂಗದವರು ಅಂದರೆ ವಲಯ ಜನಾಂಗದವರು ಅವರು ಸಹ ನೇರವಾಗಿ ಸರ್ಕಾರದಲ್ಲಿ ಬಹುಜನ ಶಾಸಕರು, ಮಂತ್ರಿಗಳು, ಅಧಿಕಾರಿಗಳು ಇರೋದ್ರಿಂದ ಅವರೇ ಮೊದಲನೇ ವಿರೋಧಿಗಳಾಗಿದ್ದರು. ಆದರೆ ಮನವರಿಕೆಯ ನಂತರ ಸದಾಶಿವ ಆಯೋಗದ ವರದಿ ಪ್ರಕಾರ ಎಡಗೈ ಜನಾಂಗಕ್ಕೆ ಸಂಬಂಧಪಟ್ಟ 29 ಜಾತಿಗಳಿಗೆ 6%, ಬಲಗೈ ಜನಾಂಗದ ಅಂದರೆ ವಲಯಗೆ ಸಂಬಂಧಪಟ್ಟಂಥ ಜಾತಿಗಳಿಗೆ 5% ಮತ್ತು ಉಳಿದವರಿಗೆ 4 ಒಂದನ್ನು ಅಲೆಮಾರಿ ಪರಿಶಿಷ್ಟ 1 ಅಂತ ನಿರ್ಧಾರವಾಗಿದ್ದದ್ದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅಂತ ಬಂದಂಥ ಸರ್ಕಾರಗಳ ಮುಂದೆ BJP ಸರ್ಕಾರ ಜೆ.ಸಿ. ಮಾಧುಸ್ವಾಮಿ ನೇತೃತ್ವದ ಒಂದು ಆಯೋಗವನ್ನು ಮಾಡಿ ವರದಿಯನ್ನು ತಗೊಂಡಿತು. ಆ ವರದಿಯು ಸಹ 4.5, 1, 5.5, 6 ಈ ರೀತಿಯ ಅನುಪಾತದಲ್ಲಿ ವರ್ಗೀಕರಣವನ್ನು ಮಾಡಿ ಇದು ಸತ್ಯವಾದ ಡಾಟಾ ಆಗಿದೆ ಅಂತ ಹೇಳಿದರು. ಆದರೂ ಅವತ್ತಿಗೂ ಸುಪ್ರೀಂ ಕೋರ್ಟ್ನ ತಡೆ ಇದೆ ಅನ್ನೋಂಥ ಅಂಶ ಸ್ಪಷ್ಟ. ಸುಪ್ರೀಂ ಕೋರ್ಟ್ ಹೇಳಿದ ನಂತರ ಈ ಜಾತಿಯಲ್ಲಿನ ಅಸ್ಪೃಶ್ಯ ಜಾತಿಯ ವಲಯ ಜನಾಂಗದ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಸ್ಪೃಶ್ಯ ಜಾತಿಯ ಲಂಬಾಣಿ ಜನಾಂಗದ ಜಾತಿಗಳು ಬಹು ಹೆಚ್ಚು ಪಾಲನ್ನು ಮೀಸಲಾತಿಯ ಬಹುಪಾಲನ್ನು 90 ಭಾಗ ಪಾಲನ್ನು ಈ 2 ಜನಾಂಗಗಳು ತಮ್ಮ ಬುದ್ಧಿವಂತಿಕೆಯಿಂದ, ಜಾಣ್ಮೆಯಿಂದ ರಾಜಕೀಯವಾಗಿ ಮತ್ತು ಉದ್ಯೋಗಗಳ ಮೀಸಲನ್ನು ಪಡೆದಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಈ ವಿಚಾರ. ಇದ್ರಾಗ ಯಾವುದೇ ನಮ್ಮ ಅಸೂಯ ಪ್ರಶ್ನೆ ಇಲ್ಲ. ಅವರು ಬೌದ್ಧಿಕ ಚಿಂತನೆಯಿಂದ ಈ ಹಕ್ಕುಗಳನ್ನು ಪಡ್ಕೊಂಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಶೋಷಣೆಗೆ ಒಳಪಟ್ಟಂಥ ಸ್ಪೃಶ್ಯ ಜಾತಿಯ ಬೋವಿ ಮತ್ತು ಎಡಗೈ ಜಾತಿಯ ಮಾದಿಗ ಜನಾಂಗದವರು ಈ ಸಮಾಜದ ಕಟ್ಟಕಡೆಯ ಕೆಲಸವನ್ನು, ಕಸ ಹೊಡೆಯುವ, ಚರಂಡಿ ಬಾಸುವ ಕೆಲಸವನ್ನು ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನು
ನಾನು ಕಣ್ಣಾರೆ ನೋಡಿದ್ದೇನೆ. ಹಲವಾರು ರಾಜ್ಯಗಳಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಕರೆಸ್ಕೊಳ್ತಾ ಇರ್ತಕ್ಕಂಥ ಈ ವರ್ಗಗಳು ಅವರ ಜನಸಂಖ್ಯೆಗೆ ಅನುಗುಣವಾಗಿ ರಾಜಕೀಯ ಮೀಸಲಾತಿಯನ್ನಾಗಲಿ ಸರ್ಕಾರಿ ಉದ್ಯೋಗಗಳನ್ನಾಗಲಿ ಪಡೀಲಿಕ್ಕಾಗಿಲ್ಲ. ಕಾರಣ ಅವರಲ್ಲಿ ಅವೈಜ್ಞತೆ ಇದ್ದ ಕಾರಣ, ಬುದ್ಧಿ ಮಂದತೆ ಕಾರಣ, ಸಮಾಜದ ಸಮಾಜದ ಕೆಲಸವನ್ನು ಚಾಚು ತಪ್ಪಿದೆ ಮಾಡಿರ್ತಕ್ಕಂಥ ಸಮಾಜ ಏನಾದರೂ ಇದ್ದರೆ ಅದು ಮಾದಿಗ ಸಂಬಂಧಿತ ಜನ ಮತ್ತು ಬೋವಿ ಜನ. ಇವ್ರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ಸರಿಪಡಿಸಬೇಕು ಅಂತ ಅನೇಕ ಹೋರಾಟಗಳಾಗಿದ್ದಾವೆ. ನಾನಂತೂ ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್ನಲ್ಲಿ ಅದು ಎಷ್ಟು ಸಾರಿ ನನ್ನ ತಾಳ್ಮೆಯನ್ನು ಕಳೆದುಕೊಂಡು ಮಾತಾಡಿದ್ದೇನೆ. ಈ ಸರ್ಕಾರಗಳು ಗಮನ ಹರಿಸಿಲ್ಲ. ಮತ್ತೊಮ್ಮೆ ಆ ಮಾದಿಗ ಜಾತಿಗೆ ಸಂಬಂಧಪಟ್ಟ ಶತಮೂರ್ಖ ರಾಜಕಾರಣಿಗಳಾದ ಕೆ ಎಚ್ ಮುನಿಯಪ್ಪ ಇನ್ನೂ ಎರಡು ತಿಂಗಳು ಗಡುವು ಕೊಡ್ರಿ ಅಂತ ಕೇಳ್ತಾರೆ. ಇವ್ರಿಗೆ ಯಾವ ನೈತಿಕ ಹೊಣೆ ಇದೆ? ಇವರು ವೈಯಕ್ತಿಕ ಕುಟುಂಬದ ಕ್ಷೇಮ ಪಾಲನೆಗೋಸ್ಕರ ಇವರು ರಾಜಕಾರಣವನ್ನು, ಈ ಜನಾಂಗವನ್ನು ಬಳಸ್ಕೊಂಡು ಎಲ್ಲ ದಿವಾಳಿ ತಪ್ಪಿಸ್ತಾ ಇದ್ದಾರೆ. ಒಬ್ಬ ಒಳ ಮೀಸಲಾತಿ ಹೋರಾಟದವರು ಎಷ್ಟು ಪಾದಯಾತ್ರೆಗಳನ್ನು ಮಾಡಿದ್ದಾರೆ, ರಕ್ತದ ಬರವಣಿಗೆಯ ಮುಖಾಂತರ ಬರೆದು ಕೊಟ್ಟಿದ್ದಾರೆ. ಯಾವ ವಿಚಾರವನ್ನು ಲೆಕ್ಕಕ್ಕೆ ಇಟ್ಕೊಳ್ಳದೆ, ಗಣನೆಗೆ ತೆಗೆದುಕೊಳ್ಳದೆ ಇವರು ಸರ್ಕಾರಗಳು ಮುಗ್ಧತೆಯನ್ನು ವಹಿಸಿದ್ದಾವೆ. ಇವರೇನಿದ್ರು BJP JDS ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹನಿ ಟ್ರ್ಯಾಪ್ ವಿಚಾರ 40% 50% ವಿಚಾರವನ್ನು ಸದನದಲ್ಲಿ, ಪಾರ್ಲಿಮೆಂಟ್ ಭವನದಲ್ಲಿ, ರಾಜ್ಯ ವಿಧಾನಸಭೆಯ ಅಧಿವೇಶನಗಳಲ್ಲಿ ಇವರು ಮಾತನಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸಮಂಜಸ, ಮೂರ್ಖತನದ ಪರಮಾವಧಿ. ಅಂಬೇಡ್ಕರ್ ಬರೆದುಕೊಟ್ಟಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಭಾವನಾತ್ಮಕವಾದ ಒಂದು ಸಂವಿಧಾನ ಗ್ರಂಥ. ಆ ಗ್ರಂಥದ ವಿಚಾರಗಳನ್ನು ಪಾರ್ಲಿಮೆಂಟ್ ಭವನದಲ್ಲಿ, ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾರೆ. ಹೆಣ್ಣಿನ ಶೋಷಣೆಯ ಶೀಲದ ವಿಚಾರವನ್ನು ಮತ್ತು ಪರ್ಸೆಂಟೇಜ್ ಒಡೆಯುವ ವಿಚಾರವನ್ನು, ಆಸ್ತಿಗಳನ್ನು ಗುಣ ಮಾಡುವ ವಿಚಾರವನ್ನು, ಇದು ಎಷ್ಟು ಮಟ್ಟಿಗೆ ಸಾರ್ವಜನಿಕರು ಒಪ್ಪತ್ಕೊಳ್ಬೇಕಾಗ್ತದೆ. ಬರ್ತಕ್ಕಂಥ ಮುಂದಿನ ಚುನಾವಣೆಗಳಲ್ಲಿ ಜಾತ್ಯತೀತವಾಗಿ ಎಲ್ಲ ಜಾತಿಗಳು ಸಹ ಯಾವ ಪಕ್ಷಗಳಿಗೂ ಓಟ್ ಹಾಕ್ತದೆ, ಪಕ್ಷೇತರ ಅಭ್ಯರ್ಥಿಗಳಾದ ಯಾರಿಗಾದರೂ ಇಲ್ಲ ನೋಟ ಮಾಡಿ ಇವರಿಗೆ ಬುದ್ಧಿಯನ್ನು ಕಳಿಸ್ಬೇಕಾಗ್ತದೆ. ಕಳಿಸ್ತೀರಾ ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರಗಳನ್ನು ಆಗ್ರಹಿಸ್ತಾ ಮತ್ತು ಜನರಿಗೂ ಸಹ ನನ್ನ ಅತ್ಯಂತ ವಿನಮ್ರ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ.